ನೀರಿನ ಸೌಲಭ್ಯ ಇರತಕ್ಕಂಥ ಮನೆಯಲ್ಲಿ ಏನೆಲ್ಲ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಬಾಡಿಗೆ ಮನೆ ಹೋಗಿ ಮಾಡುವುದಕ್ಕೆ ಮೊದಲು ಆ ಮನೆ ಟ್ಯಾಪ್ ಓಪನ್ ಮಾಡಿ ಪ್ರೆಷರ್ ಎಷ್ಟಿದೆ ಅಂತ ಚೆಕ್ ಮಾಡಿ, ಸಂಪ್ ಕ್ಲೀನ್ ಆಗಿದೆ ಅನ್ನೋದು ಚೆಕ್ ಮಾಡಿ, ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಿ, ಅದು ಕ್ಲೋಸ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಿ, ಸುತ್ತಮುತ್ತ ಹೇಗಿದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಲೇಬೇಕಾಗ್ತದೆ. ಸಂಪ್ ಮತ್ತು ಓವರ್ ಹೆಡ್ ಟ್ಯಾಂಕ್ ಎಷ್ಟು ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿಸ್ಕೊಡ್ತೀರಾ ಅನ್ನೋದನ್ನ ನೀವು ಕೇಳಲೇಬೇಕಾಗುತ್ತೆ. ಅಥವಾ ನಿಮ್ಮ ಕನ್ವೀನಿಯೆಂಟ್ ನೋಡ್ಕೊಳ್ಳಿ. ಒಂದು ವೇಳೆ ಆ ಮನೆಗೆ ಪ್ರೈವೇಟ್ ಟ್ಯಾಂಕ್ನಿಂದ ನೀರು ಹಾಕಿಸ್ಕೊಳ್ಬೇಕು ಅಂತ ಆದರೆ ಆ ನೀರಿನ ಜವಾಬ್ದಾರಿ ವಹಿಸ್ಕೊಳ್ಳೋದು ಯಾರು? ನೀವಾ ಓನರ್ ಅನ್ನೋದು ಇವಾಗಲೇ ಕನ್ಫರ್ಮ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಎಷ್ಟು ದಿನಕ್ಕೊಮ್ಮೆ ಟ್ಯಾಂಕರ್ ಬಂದು ನೀರು ಹಾಕ್ತಾರೆ ಅನ್ನೋದನ್ನು ಕೂಡ ಇವಾಗಲೇ ಕೇಳಿ ತಿಳ್ಕೊಳ್ಳಿ. ಇದು ನಿಮಗೆ ನಾಳೆಗೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಆ ಮನೆಗೆ ಪ್ರೈವೇಟ್ ಟ್ಯಾಂಕರ್ ನೀರು ಹಾಕ್ಸ್ಕೊಳ್ಬೇಕಾಗಿದ್ರೆ ಅದ್ರ ಯೂಸೇಜ್ ಏನು, ಎಷ್ಟು ದಿನಕ್ಕೊಮ್ಮೆ ಬರ್ತದೆ, ದುಡ್ಡೇನು ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಅಪ್ಡೇಟ್ಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರ್ತದೆ.